ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಬಾಳೆಕಾಯಿ ಗೊಜ್ಜು ಮಾಡೋಣ. ಬನಾನಾ ಸಾಗು ನೋಡಿ, ನಾನು 4-5 ಬಾಳೆಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 5ರಲ್ಲಿ ಎಲ್ಲನೂ ಸಿಪ್ಪೆ ತೊಗೊಳ್ಳೋಣ. ನೋಡಿ, ಈಗ ಎಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಈಗ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ, ಸಿಪ್ಪೆ ತೆಗೆದು. ಈಗ ಅದಕ್ಕೆ ಬೇಕಾದಂಥ ಪದಾರ್ಥಗಳು: ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಇವಾಗ ರುಬ್ಬಕ್ಕೆ ಬೇಕಾದಂಥ ಪದಾರ್ಥಗಳು ತೊಗೊಳ್ಳೋಣ. ತೆಂಗಿನಕಾಯಿ ಹಾಕಿದ್ದೀನಿ, ಸ್ವಲ್ಪ ಹುರಿಗಡಲೆ, ಸ್ವಲ್ಪ 1-2 ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಸಿಂಪಲ್ಲು ಸಾಮಾನು ಹಾಕ್ತಿರೋದು ನನ್ನ ಪದಾರ್ಥಗಳು. ಸ್ವಲ್ಪ ಖಾರದ ಪುಡಿ ಹಾಕಿ ರುಬ್ಕೊಂಡಿದ್ದೆ ಎಲ್ಲನೂ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನು ಪಾನ್ ಇಟ್ಟಿದ್ದೀನಿ, ಅದು ಕಾಯಲ್ಲಿ ಹಾಕಿ ಸಾಸಿವೆ ಹಾಕೋಣ. ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನನ್ನ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಈಗ ಕಟ್ ಮಾಡಿಟ್ಟಿರೋ ಬಾಳೆಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಹೆಲ್ತಿ ಫುಡ್ ಇದು, ಫೈಬರ್ ಅಂಶ ಜಾಸ್ತಿ ಇದೆ ಮತ್ತು ಒಳ್ಳೆಯದು ಕೂಡ. ಇದಕ್ಕೆ ಕಡಲೆಬೇಳೆ ನೆನೆಸಿಟ್ಟಿದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ. ರುಬ್ಬಿಟ್ಟಿರೋ ಖಾರನ ಸೇರಿಸ್ಕೊಳ್ಳೋಣ ಇದಕ್ಕೆ. ಅದನ್ನು ಹಾಕ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ. ತಲೆಯಲ್ಲಿ ಕೂದಲು ಇರುತ್ತಲ್ಲ, ಅದೆಲ್ಲ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ತುಂಬ ಒಳ್ಳೆಯದು. ಆವಾಗ ಮಾಡ್ಕೊಂಡು ತಿನ್ನಿ. ಈಗ ಎಷ್ಟು ಬೇಕಷ್ಟು ಅಳತೆಗೆ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ. ಮಕ್ಕಳಿಗೆ ಈ ಥರದ್ದೆಲ್ಲನೂ ಒಳ್ಳೆ ಹೆಲ್ತಿ ಫುಡ್ ಎಲ್ಲ ತಿನ್ನಿಸ್ಬೇಕು. ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಕೂಡ ಸೇರಿಸ್ತಾಯಿದ್ದೀನಿ. ಹೆಚ್ಚಿಗೆ ಹೊರಗಡೆ ಪದಾರ್ಥಗಳು ಏನು ನಾನು ಪೌಡ್ರುಗಳು ಹೆಚ್ಚಿಗೆ ಹಾಕ್ತಾಯಿಲ್ಲ, ಗರಂ ಮಸಾಲೆ ಮಾತ್ರ ಹಾಕಿದ್ದು. ನೋಡಿ, ಎಲ್ಲ ಹದವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಗಟ್ಟಿನೂ ಇಲ್ಲ, ತೆಳುವೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಗಮ್ ಅಂತ ವಾಸನೆ ಬರ್ತಿದೆ, ತುಂಬ ಸ್ಮೆಲ್ಲು ಸೂಪರ್ ಆಗಿದೆ. ನೀವು ಇದೇ ರೀತಿ ಮನೇಲಿ ಮಾಡ್ಕೊತೀನಿ. ಈಗೆಲ್ಲನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ದೋಸೆ ಮಾಡಿಟ್ಟಿದ್ದೆ ನಾವು, ಮೆಂತ್ಯ ದೋಸೆ. ಅದಕ್ಕೆ ಇವಾಗ ಈ ಬಾಳೆಕಾಯ್ದು ಸಾಗುನ ಸೇರಿಸ್ತಾ ಇದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು ಇದನ್ನು. ಮಕ್ಕಳಿಂದ ವಯಸ್ಸಾದವರವರೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ವಾವ್, ಸೂಪರಾಗಿದೆ. ನೋಡ್ತಾಯಿದ್ರೆ ಬಾಯಿಲೆಲ್ಲ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿದೆ. ಬಾಳೆಕಾಯ್ದು ಸಾಗು ಮಾಡಿಕೊಂಡು ಮೆಂತ್ಯದ ದೋಸೆ ಮಾಡ್ಕೊಂಡು ತಿಂತಾಯಿದ್ರೆ ವಾವ್, ಸೂಪರಾಗಿದೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.